ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ ಹಾಗೂ ಮುಂಭಾಗದಲ್ಲಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ನಮ್ಮ ಕನ್ನಡದ ಸಾರಸ್ವತ ಲೋಕದ ಮೊದಲ ರಾಷ್ಟ್ರಕವಿಯಾಗಿರ್ತಕ್ಕಂಥ ಗೋವಿಂದ ಪೈ ಅವರ ಜನ್ಮದಿನ ಇವತ್ತು. ಆ ಜಯಂತಿಯ ಶುಭಾಶಯಗಳೊಂದಿಗೆ ತಮ್ಮೆಲ್ಲರಿಗೂ ಸಹ ನಮಸ್ಕಾರಗಳು, ಗೌರವಪೂರ್ವಕ ನಮಸ್ಕಾರಗಳು. ಕಾವ್ಯ ಸಂಸ್ಕೃತಿಯಾನ ಸಮಾರಂಭವು ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಗೌರವಾನ್ವಿತರು ಖ್ಯಾತ ಸಾಹಿತಿಗಳಾದಂತಹ ಸನ್ಮಾನ್ಯ ಶ್ರೀ ಹನುಮಂತಯ್ಯನವರ ಸರ್ವಾಧ್ಯಕ್ಷತೆಯಲ್ಲಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಂತಹ ಸಮಾರೋಪ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಪದವಿ ವ್ಯಾಸಂಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಆತ್ಮೀಯ ಕನ್ನಡ ಉಪನ್ಯಾಸ ಪ್ರಾಧ್ಯಾಪಕರು, ಗುರುಗಳು, ಇದೀಗ ತಮ್ಮೆಲ್ಲರನ್ನ ಕುರಿತು ಕವಿಗಳು ಕಾವ್ಯವನ್ನು ಹೇಗೆ ರಚನೆ ಮಾಡಬೇಕು, ಕಾವ್ಯದ ವಸ್ತು ಹೇಗಿರಬೇಕು ಎನ್ನುವ ಮಾಹಿತಿಯನ್ನು ತಮಗೆ ಬಹಳ ಉಪಮೇಯ ಮೂಲಕ ತಿಳಿಸಿಕೊಟ್ಟಂತಹ ಗೌರವಾನ್ವಿತರಾಗಿರ್ತಕ್ಕಂಥ ಪೂಜ್ಯವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಅವರೇ, ಕಾವ್ಯದಿಂದ ಬದುಕು ಅಂತ ಹಿರಿಯರೇ ಹಾಗೂ ಎಲ್ಲ ಸಾಹಿತ್ಯದ ಆತ್ಮೀಯ ಬಂಧುಗಳು, ಎಲ್ಲ ನಮನಗಳು. ಕವನದ ಶೀರ್ಷಿಕೆ ಧ್ಯಾನ. ಕವನದ ಶೀರ್ಷಿಕೆ ಧ್ಯಾನ. ಯಾನ ಯಾನ ಎತ್ತ ಎಂದು ನಿಜದ ನೆಲೆಯ ಹರಿತವರ್ಯಾರು. ಯಾರ ಯಾನ ಎತ್ತ ಎಂದು ನಿಜದ ನೆಲೆಯ ಹರಿತವರ್ಯಾರು. ದೈವ ಚಿತ್ತೆ ಹೀಗೆ ಎಂದು ನಾಳೆ ರಹಸ್ಯ ಬಲ್ಲವರ್ಯಾರು. ದೈವ ಚಿತ್ತೆ ಹೀಗೆ ಎಂದು ನಾಳೆ ರಹಸ್ಯ ಬಲ್ಲವರ್ಯಾರು. ಹಾಗೆ ಸುಮ್ಮನೆ ನಡೆಯಬೇಕು. ಕಾವ್ಯ ಕಾಲದ ನಿರ್ಣಯದಂತೆ. ಬೆಳಕು ಹಿರುಳಾಗಿ ಇರುಳು ಬೆಳಕಾಗಿ ನಿತ್ಯ ಸತ್ಯದ ಪಾರದರ್ಶಕ ಯಾನವಾಗಿ ಉಸಿರುವಳ್ಳಿಯ ಉಸಿರಾಟದಂತೆ ಬಣ್ಣ ಬದಲಾಯಿಸಿ ಕಾವ್ಯದ ಆತ್ಮಶಕ್ತಿಯ ದಿಕ್ಕ ತಪ್ಪಿಸಿ ಮೆರೆದಾಡಬಹುದೇ ಮೂಢ. ಧ್ಯಾನ ಕಾವ್ಯಕ್ಕೆ ಬಯಸುವುದು ಮಾನವನ ಬದುಕಿನ ಸಂಸ್ಕೃತಿಯ ಸತ್ವದ ಅಸ್ಮಿತೆಯನ್ನು ಯಾತ್ರೆಯಾಗಬೇಕು ಯಾನ ಸಂಕಲ್ಪಕ್ಕೆ ಜ್ಞಾನದ ಜಾತ್ರೆಯಾಗಬೇಕು ಕಾವ್ಯ ವೈಚಾರಿಕತೆ. ಜಗದ ಮಾನವೀಯತೆ ಸಂಸ್ಕೃತಿಯ ಅಕ್ಷಯ ಪಾತ್ರೆಯಾಗಬೇಕು. ಅಕ್ಷಯದ ಪಾತ್ರೆಯಾಗಬೇಕು. ಇವು ಮೊದಲು ಹಸುವಿಗೆ ಸಂತೃಪ್ತಿಯ ದಿಕ್ಸೂಚಿಯಾಗಬೇಕು. ಧ್ಯಾನ ಯಾನವಾಗಬೇಕು. ಕವಿಯ ಕಾವ್ಯವಾಗಬೇಕು. ಪ್ರಕೃತಿಯೊಡನೆ ಒಡಗೂಡಿ ಮಾವು ಮಲ್ಲಿಗೆ ಕಂಪಿಗೆ ಕೋಗಿಲೆಯ ಧ್ವನಿ ಇಂಚರ ಗೂಡಿ ಯುಗಾದಿ ಸಂಭ್ರಮಿಸಿದಂತೆ ಕಾವ್ಯ ಸಂಸ್ಕೃತಿಯ ಅಮರವಾಗಬೇಕು. ಧನ್ಯವಾದ. ನಮಗೆ ಮುದುಕರು ನಿಷ್ಪ್ರಯೋಜಕರು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇಂದಿನ ಯುವಕ ನಾಳೆ ಮುದುಕ ಆಗ್ಲೇಬೇಕು ಅನ್ನೋಂಥ ನಮ್ಮ ಮನೆಯ ದೇವರು, ನಮ್ಮ ಆಶ್ರಯದಾತರು, ಹಿರಿಯ ಚೇತನರು, ನಮ್ಮ ಶ್ರೇಯದಲ್ಲಿ ಸಂತಸವ ಕಂಡವರು, ನಮಗಾಗಿ ಸರ್ವಸ್ವ ಸಮರ್ಪಿಸಿದವರು ವೃದ್ಧರಿವರೆಲ್ಲ ಸದಾ ಸ್ಮರಣೀಯರು. ಅಸಮರ್ಥರಲ್ಲ, ಅನುಭವಿಗಳು. ಅರ್ಥವನರಿತ ಅನುಭಾವಿಗಳು. ಆಧಾರಿಗಳಲ್ಲ, ನಮ್ಮ ಆಧಾರಗಳು. ಭಾರವಲ್ಲ, ನಮಗೆ ಭಾಗ್ಯದಾತರಿವರು. ವೃದ್ಧರಿವರೆಲ್ಲ ಸದಾ ಸ್ಮರಣೀಯರು. ಅನುಭವದ ಕಡೆಯಲ್ಲಿ ಅಮೃತತ್ವ ಇರುವುದು
ಹಿರಿತನದಲ್ಲಿ ಹೆಮ್ಮೆಯುವುದು ಹಲಿಯದಿರು, ನಾಳೆ ನೀನು ಮುದುಕ ಮರೆಯದಿರು. ಹೋದಾಗ ಸಮಾಧಿ ಬೇಡ, ಇದ್ದಾಗ ಸಂಯಮವಿರಲಿ. ವೃದ್ಧರಿವರೆಲ್ಲ ಸದಾ ಸ್ಮರಣೀಯರು. ನಮಸ್ಕಾರ.